ವಿರಾಟ್ ಹಿಂದೂ ಸಮಾವೇಶಕ್ಕೂ ಮಸೀದಿಗೂ ಏನು ಸಂಬಂಧ? ಹಿಂದೂ ಸಮಾವೇಶವೆಂಬುದು ಮುಸ್ಲಿಂ ವಿರೋಧಿ. ಯಾಕೆ ಸಮಾವೇಶದಲ್ಲಿ ಭಾಷಣ ಮಾಡುವವರು ಮುಸ್ಲಿಮರ ವಿರುದ್ಧ ದ್ವೇಷ ಕಾರ್ತಾರೆ, ಮಸೀದಿಗಳನ್ನು ಟಾರ್ಗೆಟ್ ಮಾಡ್ತಾರೆ? ಬೆಳಗಾವಿ ನಗರದಲ್ಲಿ ನಡೆದ ವಿರಾಟ್ ಹಿಂದೂ ಸಮಾವೇಶ ಇಂತಹದ್ದೊಂದು ಪ್ರಶ್ನೆಯನ್ನ ಮತ್ತೊಮ್ಮೆ ಹುಟ್ಟುಹಾಕಿದೆ. ಬೆಳಗಾವಿಯ ಮಚ್ಚೆ ಗ್ರಾಮದಲ್ಲಿ ನಡೆದ ವಿರಾಟ್ ಹಿಂದೂ ಸಮಾವೇಶದ ಮೆರವಣಿಗೆಯ ವೇಳೆ ಮಹಾರಾಷ್ಟ್ರದ ಹರ್ಷಿತಾ ಠಾಕೂರ್ ಎಂಬವರು ಮಸೀದಿಗೆ ಬಾಣ ಬಿಟ್ಟಂತೆ ಕೈಸನ್ನೆ ಮಾಡಿದ್ದಾರೆ. ಶೋಭಾಯಾತ್ರೆಯ ಮೆರವಣಿಗೆ ವೀರನವಾಡಿಯ ಅನ್ಸಾರಿ ದರ್ಗಾ ಮಸೀದಿ ಬಳಿ ಸಾಗುತ್ತಿದ್ದಾಗ ತೆರೆದ ವಾಹನದಲ್ಲಿದ್ದ ಹರ್ಷಿತಾ ಠಾಕೂರ್ ಮಸೀದಿಗೆ ಬಾಣ ಬಿಟ್ಟಂತೆ ಕೈಸನ್ನೆ ಮಾಡಿದ್ದಾರೆ. ಮಾತ್ರ ಅಲ್ಲ, ಸಮಾವೇಶದಲ್ಲೂ ಅತ್ಯಂತ ಪ್ರಚೋದನಕಾರಿಯಾಗಿ ಮಾತನಾಡಿದ್ದಾರೆ. ಹಾಗಂತ ಮಚ್ಚೆ ಗ್ರಾಮದ ಮುಸ್ಲಿಮರು ಈ ಸಮಾವೇಶಕ್ಕೆ ಎಂದೂ ವಿರೋಧ ವ್ಯಕ್ತಪಡಿಸಿಲ್ಲ. ವಿರಾಟ್ ಹಿಂದೂ ಸಮಾವೇಶದ ಮೆರವಣಿಗೆಗೂ ಕೂಡ ಅಡ್ಡಿಪಡಿಸಿಲ್ಲ. ಅವರು ತಮ್ಮ ದುಡಿಮೆಯಲ್ಲಿ ವ್ಯಸ್ತರಾಗಿದ್ದರು. ಇಂತಹ ಸಮಯದಲ್ಲಿ ಮಸೀದಿಯ ಕಡೆಗೆ ಬಾಣ ಬಿಟ್ಟಂತೆ ಆಂಗಿಕ ಅಭಿನಯ ತೋರುವುದು ಮತ್ತು ಪ್ರಚೋದನಕಾರಿಯಾಗಿ ಭಾಷಣ ಮಾಡುವುದಲ್ಲ ಯಾಕೆ? ಹಿಂದೂ ವಿರಾಟ್ ಸಮಾವೇಶದಲ್ಲಿ ಮಾತನಾಡಬೇಕಾದದ್ದು ಹಿಂದೂ ಧರ್ಮದ ಬಗ್ಗೆ, ಹಿಂದೂ ಧರ್ಮದ ಮೌಲ್ಯದ ಬಗ್ಗೆ, ಆ ಮೌಲ್ಯವನ್ನ ಹಿಂದೂಗಳಲ್ಲಿ ಅಳವಡಿಸುವಂತೆ ಮಾರ್ಪಡಿಸುವುದರ ಬಗ್ಗೆ. ಆದರೆ ಅದು ಬಿಟ್ಟು ಮಸೀದಿಯನ್ನು ಗುರಿ ಮಾಡುವುದು, ಮುಸ್ಲಿಮರನ್ನ ನಿಂದಿಸುವುದಲ್ಲ ಯಾಕೆ? ಇದು ಹಿಂದೂ ವಿರಾಟ್ ಸಮಾವೇಶದ ಉದ್ದೇಶವಾ? ಅಲ್ಲದೆ ಆಕೆಯ ಆ ಬಾಣ ಬಿಡುವ ಸನ್ನೆಗೆ ಸಮಾವೇಶಕ್ಕೆ ಬಂದವರು ಬೆಂಬಲ ಸೂಚಿಸಿದ್ದಾರೆ, ಅದನ್ನು ಆನಂದಿಸಿದ್ದಾರೆ. ಆಕೆಯ ಭಾಷಣಕ್ಕೆ ಚಪ್ಪಾಳೆಗಳೇ ಬಿದ್ದಿವೆ, ಘೋಷಣೆಗಳು ಕೂಡ ಕೇಳಿ ಬಂದಿವೆ. ಅಂದರೆ ಈ ಸಮಾವೇಶ ಮುಸ್ಲಿಮರನ್ನ ಗುರಿ ಮಾಡುವುದಕ್ಕಾಗಿ ಏರ್ಪಡಿಸಲಾಗುತ್ತಿದೆಯೇ ಎಂಬ ಪ್ರಶ್ನೆಗೆ ಈ ಬೆಳವಣಿಗೆ ಕಾರಣವಾಗಿದೆ. ಈಕೆಯ ಈ ಪ್ರಚೋದನಕಾರಿ ನಡವಳಿಕೆ ವಿರುದ್ಧ ಅಬ್ದುಲ್ ಖಾದರ್ ಮುಜಾವರಿ ಎಂಬವರು ದೂರು ನೀಡಿದ್ದು, ಅದರ ಮೇಲೆ ತನಿಖೆ ಆರಂಭವಾಗಿದೆ. ಹರ್ಷಿತಾ ಠಾಕೂರ್ ಅತ್ಯಂತ ದ್ವೇಷಪೂರಿತವಾಗಿ ಮತ್ತು ಧಾರ್ಮಿಕ ಭಾವನೆ ಕೆರಳಿಸುವ ರೀತಿಯಲ್ಲಿ ಭಾಷಣ ಮಾಡಿದ್ದಾರೆ ಎಂದು ದೂರಿನಲ್ಲಿ ತಿಳಿಸಲಾಗಿದೆ. ಅವಾಚ್ಯ ಪದಗಳ ಬಳಕೆ ಮಾಡಿದ್ದಾರೆ ಮತ್ತು ಪ್ರಚೋದನಕಾರಿ ಕೈಸನ್ನೆಯ ಮೂಲಕ ಶಾಂತಿ ಭಂಗಕ್ಕೆ ಯತ್ನಿಸಿದ್ದಾರೆ ಎಂದು ಅವರು ದೂರಿನಲ್ಲಿ ತಿಳಿಸಿದ್ದಾರೆ. ಅಲ್ಲದೆ ಇದೇ ಗುಂಪು ವೀರನವಾಡಿ ಅನ್ಸಾರಿ ದರ್ಗಾದ ಸಮೀಪ ಅನಧಿಕೃತವಾಗಿ ಶೋಭಾಯಾತ್ರೆ ಬ್ಯಾನರ್ ಅನ್ನು ಹಾಕಿತ್ತು ಎಂದು ದೂರಿನಲ್ಲಿ ತಿಳಿಸಲಾಗಿದೆ. ಮಾತ್ರ ಅಲ್ಲ, ಸಮ್ಮೇಳನದ ಆಯೋಜಕರ ವಿರುದ್ಧ ಕೂಡ ಪ್ರಕರಣ ದಾಖಲಾಗಿದೆ. ಇದೇ ವೇಳೆ ಗ್ರಾಮೀಣ ಠಾಣೆ ಎದುರು ತಡರಾತ್ರಿ ಮುಸ್ಲಿಮರು ಪ್ರತಿಭಟನೆ ನಡೆಸಿದರು. ಹರ್ಷಿತಾ ಠಾಕೂರ್ ವಿರುದ್ಧ ಪೊಲೀಸರು ಕ್ರಮ ಕೈಗೊಳ್ಳುತ್ತಿಲ್ಲ ಎಂದು ಆರೋಪಿಸಿ ಈ ಪ್ರತಿಭಟನೆಯನ್ನು ಕೂಡ ನಡೆಸಿದರು. ಹಿಂದೂ ಸಮಾವೇಶವಾಗಲಿ ಮುಸ್ಲಿಂ ಸಮಾವೇಶವಾಗಲಿ ಆಯಾ ಧರ್ಮದ ಮೌಲ್ಯವನ್ನು ಪ್ರಚಾರ ಮಾಡುವುದಕ್ಕೆ ಮತ್ತು ಆಯಾ ಸಮುದಾಯದ ಒಳಗೆ ಸಂಸ್ಕರಣೆಯನ್ನು ನಡೆಸುವುದಕ್ಕೆ ಮೀಸಲಾಗಿರಬೇಕೇ ಹೊರತು ಪ್ರಚೋದನೆಗಾಗಿ ಅಲ್ಲ. ವಿರಾಟ್ ಹಿಂದೂ ಸಮಾವೇಶದಲ್ಲಿ ಮುಸ್ಲಿಮರನ್ನು ನಿಂದಿಸುವುದರಿಂದ ಮತ್ತು ಮಸೀದಿಯ ಕಡೆಗೆ ಬಾಣ ಬಿಡುವುದರಿಂದ ಯಾವ ಪ್ರಯೋಜನವೂ ಕೂಡ ಇಲ್ಲ. ಅದು ಸಮಾಜದ ಶಾಂತಿಯನ್ನು ಕದಡುವುದಕ್ಕೆ ಮತ್ತು ವಿರಾಟ್ ಹಿಂದೂ ಸಮಾವೇಶ ಎಂದ ಕೂಡಲೇ ಶಾಂತಿ ಭಂಗದ ಭಯ ಮೂಡುವುದಕ್ಕಷ್ಟೇ ಕಾರಣವಾಗುತ್ತೆ. ಈ ಹಿನ್ನೆಲೆಯಲ್ಲಿ ಹಿಂದೂ ಸಮುದಾಯ ಇಂತಹ ಕೃತ್ಯದ ವಿರುದ್ಧ ಮಾತನಾಡಬೇಕು. ಹಿಂದೂ ಧರ್ಮದ ಹೆಸರಲ್ಲಿ ಮಾಡುವ ಸಮಾವೇಶ ಇನ್ನೊಂದು ಧರ್ಮವನ್ನು ಅವಮಾನಿಸುವ ವೇದಿಕೆಯಾಗಿ ಬಳಕೆಯಾಗುವುದಕ್ಕೆ ಬಿಡಬಾರದು. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.